ನಮಸ್ಕಾರ ವೀಕ್ಷಕರೇ, 60 ವರ್ಷ ಮೇಲ್ಪಟ್ಟವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಪಿಂಚಣಿ ಡಬಲ್ ಆಗ್ತಾ ಇರುವಂತದ್ದು. 1,000 ಪಡಿತಾ ಇದ್ರೆ 2,000 ಹಣ ಬರುತ್ತೆ. 1,400 ರೂಪಾಯಿ ಅಂದ್ರೆ 1,400 ರೂಪಾಯಿ ಪಡಿತಾ ಇದ್ರೆ 2,800 ಹಣ ಜಮಾ ಆಗತ್ತೆ. ಇನ್ನು 1,500 1,500 ರೂಪಾಯಿ ಹಣ ಪಡಿತಾ ಇದ್ರೆ 3,000 ಹಣಕ್ಕೆ ಏರಿಕೆ ಆಗ್ತಾ ಇದೆ ಅಂತೆ. ಸೊ ಹಾಗಾದ್ರೆ ಪಿಂಚಣಿ ಡಬಲ್ ಆಗ್ತಾ ಇದೆ. ಇದು ಸಿಎಂ ಅವ್ರ ಹತ್ರ ಇಂದ ಬಂದಿರುವಂತಹ ಅಪ್ಡೇಟ್. ಅದೇ ರೀತಿಯಾಗಿ ಮೋದಿ ಸರ್ಕಾರದಿಂದ ಏನ್ ಅಪ್ಡೇಟ್ ಬಂದಿದೆ ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಹಾಗಾದ್ರೆ ಆ ಒಂದು ಡಬಲ್ ಆಗುವಂತಹ ಒಂದು ಪಿಂಚಣಿ ಯಾರ್ಯಾರಿಗೆ ಆಗ್ತಾ ಇದೆ ಯಾರ್ಯಾರಿಗೆ ಇಲ್ಲ ಅನ್ನುವಂಥದ್ದನ್ನ ಒಂದೊಂದಾಗಿ ಕ್ಲಾರಿಟಿಯನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇದೇ ರೀತಿಯಾದಂತಹ ಅಪ್ಡೇಟ್ಸ್ ಕೊಡುವಂತಹ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ. ವೀಕ್ಷಕರೇ, ಇಲ್ಲಿ ಎಲ್ಲ ಹಿರಿಯರಿಗೂ ಕೂಡ ಆಗೋದಿಲ್ಲ. ಸೊ ನಿಮ್ಗೆ ಹಣ ಡಬಲ್ ಆಗ್ಬಹುದು, ಆದ್ರೆ ನೀವು ಖುದ್ದಾಗಿ ಒಂದೇ ಒಂದು ಕೆಲಸವನ್ನ ಮಾಡಬೇಕು. ಒಂದ್ ಕೆಲಸ ಮಾಡಿ ನಿಮಗೆ ಡಬಲ್ 100% ಆಗತ್ತೆ. ಸೊ ಇದೇ ಜನವರಿ 1ರಿಂದ ಬಿಡುಗಡೆ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು. ಸದ್ಯಕ್ಕೆ ಸಿಎಂ ಅವ್ರ ಹತ್ರ ಇಂದನೂ ಕೂಡ ಅಪ್ಡೇಟ್ ಬಂದಿದೆ. ಸಿದ್ದರಾಮಯ್ಯನವರು ಒಂದು ವಯಸ್ಕರರ ದಿನಾಚರಣೆಯಲ್ಲಿ ನಡೆದಿರುವಂತಹ ಒಂದು ಸಭೆಯಲ್ಲಿ, ಬೆಂಗಳೂರು ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಸಭೆಯಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಪಿಂಚಣಿದಾರರಿಗೆ ಡಬಲ್ ಆಗತ್ತೆ, ಪಿಂಚಣಿ ಡಬಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗಾಗಲೇ ನೀವು ನ್ಯೂಸ್ ಗಳಲ್ಲಿ ನೋಡಿರಬಹುದು. ಆದ್ರೆ ಈಗ ಹೇಳಿಕೆ ಕೊಟ್ಟೆ ಒಂದು 10 ದಿನದ ಮೇಲ್ಗಡೆ ಆಗಿದೆ. ಸೊ ಈ ಒಂದು ನಿಮಗೆ ಅಪ್ಡೇಟ್ ಈಗ ಕೊಡ್ತಾ ಇದ್ದೀನಿ ನಾನು. ಈ ಒಂದು ಯಾರಿಗೆ ಪಿಂಚಣಿ ಪಡಿತಾ ಇದ್ರಿ, ಸೊ ಕೆಲವೊಂದಿಷ್ಟು ಮಂತ್ಸ್ ನಿಮಗೆ ಬಂದಿರ್ಲಿಲ್ಲ, 1-2 ತಿಂಗಳು ಡಿಲೇ ಆಗಿತ್ತು. ಸೊ ಆದ್ರೆ ಅದನ್ನು ಕೂಡ ನಾವು ಕರೆಕ್ಟ್ ಆಗಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡೋಣ, ನಾವು ಕಾಯ್ದು ನೋಡ್ಬೇಕಾಗಿದೆ ಎಷ್ಟರ ಮಟ್ಟಿಗೆ ಸರಿಯಾಗಿ ಇವರು ಎಲ್ಲರ ಖಾತೆಗೆ ಹಣ ಜಮಾ ಮಾಡ್ತಾರೆ. ಸೊ ಈ ಒಂದು ಪಿಂಚಣಿಯನ್ನ ಡಬಲ್ ಮಾಡ್ತಾರ ಅನ್ನುವಂಥದ್ದನ್ನ ನಾವು ವೇಟ್ ಮಾಡಿ ನೋಡ್ಬೇಕು. ಅದೇ ರೀತಿಯಾಗಿ ಮೋದಿ ಸರ್ಕಾರದಿಂದ ಏನ್ ಅಪ್ಡೇಟ್ ಬಂದಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಪಿಂಚಣಿ ಡಬಲ್ ಆಗತ್ತೆ, ಆದ್ರೆ ನೀವು ಒಂದೇ ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳಿದ್ದೀನಿ ನಾನು. ಆ ಒಂದು ಕೆಲಸ ಏನು ಅನ್ನೋದನ್ನ ಮೊದಲು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಂತರ ಮೋದಿ ಸರ್ಕಾರದಿಂದ ಏನು ಅಪ್ಡೇಟ್ ಬಂದಿದೆ ಅದನ್ನ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಒಂದು ಗುಡ್ ನ್ಯೂಸ್ ಅಂತೂ ಬಂದಿದೆ ನಿಮಗೆ. ಆದ್ರೆ ಒಂದು ಕೆಲಸ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಪಿಂಚಣಿದಾರರು, ನೀವು ಜೀವಿತ ಇದೀರಾ ಅಂತ ಹೇಳ್ಬಿಟ್ಟು ಜೀವಿತ ಪ್ರಮಾಣ ಪತ್ರವನ್ನ ಹೋಗಿ ಕೊಡ್ಬೇಕಾಗತ್ತೆ. ಸೊ ಹಾಗಾದ್ರೆ ಅದನ್ನ ಎಲ್ಲಿ ಹೋಗಿ ಕೊಡ್ಬೇಕು ಅಂತ ನೀವು ಅನ್ಬಹುದು. ನೀವು ನೋಡಿ, ಈ ಒಂದು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಕೂಡ ಸಬ್ಮಿಟ್ ಮಾಡಬಹುದು. ಸಬ್ಮಿಟ್ ಮಾಡುವಂತಹ ವಿಧಾನವನ್ನ ನಾನು ತಿಳಿಸ್ತಾ ಇರ್ತೀನಿ. ಸೊ ಈಗ ನೀವು ಡೈರೆಕ್ಟ್ ಆಗಿ ಬ್ಯಾಂಕ್ ಗಳಿಗೆ ಹೋಗಿ ನಾವು ಇನ್ನು ಜೀವಂತವಾಗಿದೆ ಅಂತ ಹೇಳ್ಬಿಟ್ಟು ನೀವೇ ಖುದ್ದಾಗಿ ಹೋಗಿ ಜೀವಿತ ಪ್ರಮಾಣ ಪತ್ರವನ್ನ ಕೊಡಬಹುದು. ಸೊ ಈ ರೀತಿ ನೀವು ಬ್ಯಾಂಕ್ ಗಳಿಗೆ ಹೋಗಿ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಈಗಾಗಲೇ ನೀವು ಒಂದು ಎಕ್ಸಾಂಪಲ್ ಸಮೇತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅನ್ನಭಾಗ್ಯ ಯೋಜನೆಯಲ್ಲಿ ನೋಡಿದಿರಾ, ಅನ್ನಭಾಗ್ಯ ಯೋಜನೆಯಲ್ಲಿ ರೇಷನ್ ಅನ್ನ ಯಾವ ರೀತಿ ಪಡಿತಾ ಇದ್ರೆ, ರೇಷನ್ ಹಣವನ್ನ ಯಾವ ರೀತಿಯಾಗಿ ಪಡಿತಾ ಇದ್ರೆ ಅಂದ್ರೆ, ಮನೆಯಲ್ಲಿ ಸದಸ್ಯರು ಒಬ್ಬೊಬ್ಬರ ಹತ್ರ ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲೇ ಇನ್ನೂ ಕೂಡ ಅಕ್ಕಿಯನ್ನ ಪಡಿತಾ ಇದಾರೆ, ಅವ್ರ ಹೆಸರಲ್ಲೇ ಇನ್ನೂ ಕೂಡ ಹಣವನ್ನ ಪಡಿತಾ ಇದಾರಂತೆ. ಸೊ ಈ ರೀತಿ ಬಹಳಷ್ಟು ಕಡೆ ಪ್ರಕರಣ ದಾಖಲೆ ಆಗಿದ್ದು, ಅದೇ ರೀತಿಯಾಗಿ ಆಹಾರ ಇಲಾಖೆ ಅವರ ರೇಷನ್ ಕಾರ್ಡ್ ಗಳನ್ನ ಕೂಡ ರದ್ದು ಮಾಡಲಾಗಿದೆ. ಆ ರೀತಿ ಈಗಾಗಲೇ ಬಹಳಷ್ಟು ಕಡೆ ಈ ರೀತಿ ಪ್ರಕರಣಗಳು ದಾಖಲೆ ಆದ ಕಾರಣಕ್ಕಾಗಿ ಸರ್ಕಾರ ಒಂದು ಅನೌನ್ಸ್ ಅನ್ನ ಮಾಡಿದೆ. ಯಾರ್ಯಾರು ಪಿಂಚಣಿಯನ್ನ ಪಡಿತಾ ಇದ್ದೀರಿ, ಸೊ ಅವರೆಲ್ಲರೂ ಕೂಡ ಈ ಒಂದು ಏನು ಜನನ ಜೀವನ ಪ್ರಮಾಣ ಪತ್ರವನ್ನ ನೀವು ಹೋಗಿ ಸಬ್ಮಿಟ್ ಮಾಡಬೇಕು, ಕೊಡಬೇಕು ಅಂತ ಹೇಳ್ಬಿಟ್ಟು, ಅಥವಾ ವಿಡಿಯೋ ಕಾಲ್ ಮುಖಾಂತರ ಕೂಡ ನೀವು ಸಬ್ಮಿಟ್ ಮಾಡಬಹುದು. ಅಂದ್ರೆ ವಿಡಿಯೋ ಕಾಲ್ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಸಿಗತ್ತೆ. ನಿಮ್ಮ ಮನೆಯಲ್ಲಿರುವಂತಹ ವ್ಯಕ್ತಿ ಯಾರಾದ್ರೂ ಬ್ಯಾಂಕಿಗೆ ಹೋಗಿರ್ತಾರೆ, ಸೊ ನೀವು ಮನೆಯಲ್ಲಿ ಕುಂತ್ಕೊಂಡು ವಿಡಿಯೋ ಕಾಲ್ ಮಾಡಿದ್ರೆ ಅಲ್ಲಿ ಕ್ಲಾರಿಟಿ ಸಿಗತ್ತೆ. ಒಟ್ಟಾರೆಯಾಗಿ ಬ್ಯಾಂಕ್ನವರಿಗೆ, ಅಧಿಕಾರಿಗಳಿಗೆ ಕ್ಲಾರಿಟಿ ಸಿಗಬೇಕು. ಆಗ ಮಾತ್ರ ನಿಮಗೆ ಮುಂದಿನ ದಿನಗಳಲ್ಲಿ ಹಣ ಸಿಗ್ಲಿಕ್ಕೆ ಸಾಧ್ಯ. ಒಂದು ವೇಳೆ ಇದೇ ಡಿಸೆಂಬರ್ 30ರ ಒಳಗಾಗಿ ನೀವು ಈ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಕೊಡ್ಲಿಲ್ಲಪ್ಪ ಅಂದ್ರೆ, ಸೊ ನಿಮಗೆ ಮುಂದಿನ ದಿನಗಳಲ್ಲಿ ಈ ಒಂದು ಪಿಂಚಣಿ ಸಿಗೋದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸಿಗೋದಿಲ್ಲ. ಈ ಒಂದು ಡಿಸೆಂಬರ್ 30ರ ಒಳಗಾಗಿ ಎಲ್ಲರೂ ಕೂಡ ಪಿಂಚಣಿಯನ್ನ ಪಡಿಬೇಕಂದ್ರೆ ನೀವು ಈ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಬೇಕು ಅಂತ ಇಲ್ಲಿ ಅನೌನ್ಸ್ ಆಗಿದೆ ಸರ್ಕಾರದಿಂದ. ಸೊ ಪ್ರತಿಯೊಬ್ಬರು ಕೂಡ ಯಾರು ಪಿಂಚಣಿಯನ್ನ ಪಡಿತಾ ಇದ್ರಿ, ಸೊ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹಿರಿಯರಿದ್ರೆ, ಸೊ ಅವರಿಗೆ ಒಂದು ಅಪ್ಡೇಟ್ ಬಗ್ಗೆ ತಿಳಿಸಿ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಆದಷ್ಟು ಜೀವಿತ ಪ್ರಮಾಣ ಪತ್ರವನ್ನ ಕೊಟ್ಟು ಸಬ್ಮಿಟ್ ಮಾಡಿ ಕ್ಲಾರಿಟಿಯನ್ನ ಪಡ್ಕೊಳ್ಳಿ. ನೀವು ಅನ್ಬೋದು ತಂಬನ್ನ ಒತ್ತಿ ನಾವು ತಗೋಬಹುದಲ್ವಾ, ನೀವು ಹೋಗಿ ತಗೋಬಹುದು, ಇಲ್ಲ ಅನ್ನೋದಿಲ್ಲ. ಆದ್ರೆ ಇನ್ನೂ ಕೆಲವೊಂದಿಷ್ಟು ಕಡೆ ಪ್ರಕರಣ ದಾಖಲೆ ಆಗಿದಾವೆ. ನೀವೇ ಮಾಡ್ತಾ ಇದ್ರ ಅಂತ ನಾನು ಹೇಳ್ತಾ ಇಲ್ಲ, ಖುದ್ದಾಗಿ ನೀವೇ ಮಾಡ್ತಾ ಇದ್ರ ಈ ರೀತಿ ಅಂತ ಹೇಳ್ತಾ ಇಲ್ಲ ನಾನು. ಆ ರೀತಿ ಪ್ರಕರಣಗಳು ದಾಖಲೆ ಆಗಿದಾವೆ ಅಂತ ಹೇಳ್ತಾ ಇದ್ದೀನಿ.
ಸಾಕಷ್ಟು ಕಡೆ ಇಲ್ಲಿ ಪರಿಚಯ ಇರ್ತಾರೆ. ಆದ ಕಾರಣಕ್ಕಾಗಿ ಆ ತೀರಿ ಹೋಗಿರುವಂತಹ ವ್ಯಕ್ತಿನ ಏನು ಪಿಂಚಣಿಯನ್ನ ಇನ್ನೂ ಕೂಡ ಪಡಿತಾ ಇದ್ದಾರೆ. ಸೊ ತೀರಿ ಹೋಗಿದ್ದು 2-3 ವರ್ಷ ಆಗಿದ್ರು ಸಹಿತ ಇನ್ನೂ ಕೂಡ ಪಿಂಚಣಿ ಪಡಿತಾ ಇದ್ದಾರೆ. ಈ ರೀತಿ ಆಗ್ಬಾರ್ದಂತ ಹೇಳ್ಬಿಟ್ಟು ಸರ್ಕಾರ ಏನ್ ಮಾಡ್ತಾ ಇದೆ, ಈ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಸೊ ಆದಷ್ಟು ನೀವು ಈ ಒಂದು ಪಿಂಚಣಿ ಜೈವಿಕ ಪ್ರಮಾಣ ಪತ್ರವನ್ನ ಕೊಟ್ಟಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಪಿಂಚಣಿ ಸಿಗತ್ತೆ, ಇಲ್ಲ ಅಂದ್ರೆ ಬಂದ್ ಆಗ್ಬಿಡತ್ತೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಈ ಕಡೆ ಸದ್ಯಕ್ಕೆ ಯಾರು ಪಿಂಚಣಿಯನ್ನ ತಗೊಂಡಿದ್ದೀರಾ, ಸೊ ಅವ್ರದ್ದೇನ್ ಪ್ರಾಬ್ಲಮ್ ಇಲ್ಲ. ಇನ್ನು ಬಹಳ ವರ್ಷಗಳಾಯ್ತು ಪಿಂಚಣಿಯನ್ನ ಪಡಿತಾನೆ ಬರ್ತಾ ಇದ್ದೀರಾ. ಸೊ ಅಂತವರು ಈ ಒಂದು ಪಿಂಚಣಿಯನ್ನ ನೀವು ಈ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿಕೆ ಒಂದು ನೋಟಿಸ್ ಅನ್ನ ಬಂದಿರುವಂತದ್ದು. ಸೊ ಆದಷ್ಟು ಬೇಗ ಹೋಗಿ ಈ ಒಂದು ಕೆಲಸವನ್ನ ಮಾಡ್ಕೊಳ್ಳಿ. ಸೊ ಇಷ್ಟು ಅಪ್ಡೇಟ್ ಇತ್ತು ನಿಮಗೆ ಪಿಂಚಣಿ ಸೌಲಭ್ಯಗಳ ಬಗ್ಗೆ. ಈಗ ಒಂದು ನಿಮಗೆ ಗುಡ್ ನ್ಯೂಸ್ ಅನ್ನ ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ ವೀಕ್ಷಕರೇ. ಸೊ ಆದಷ್ಟು ಡಬಲ್ ಆಗುವಂತಹ ಚಾನ್ಸಸ್ ಇದೆ. ಸೊ ಈ ಒಂದು ಪಿಂಚಣಿ ಪಡಿಬೇಕಂದ್ರೆ ನೀವು ಈ ಒಂದು ವಿಷಯವನ್ನ ಸಬ್ಮಿಟ್ ಮಾಡ್ಬೇಕಂತ ನಾನು ಹೇಳಿದ್ದೀನಿ. ವಿಡಿಯೋ ಕಾಲ್ ಮಾಡಿದ್ರು ಸಹಿತ ನಡೆಯುತ್ತೆ, ಅಥವಾ ಫೋಟೋಗಳನ್ನ ಅಂದ್ರೆ ವಿಡಿಯೋ ಕಾಲ್ ಮಾಡಿದ್ರೇನೆ ಒಂದು ಕ್ಲಾರಿಟಿ ಸಿಗೋದು, ಫೋಟೋ ಇದ್ರೆ ಅಲ್ಲ. ಅದೇ ರೀತಿಯಾಗಿ ಈ ಕಡೆ ನೀವು ಸೇವಾ ಸಿಂಧು ಪೋರ್ಟಲ್ ಕೂಡ ಸಬ್ಮಿಟ್ ಮಾಡಬಹುದು. ಬ್ಯಾಂಕ್ ಗಳಿಗೆ ನೀವೇ ಖುದ್ದಾಗಿ ನಿಮ್ಗೆ ನಡೆದಾಡ್ಲಿಕ್ಕೆ ಆಗ್ತಿದ್ರೆ ನೀವೇ ಖುದ್ದಾಗಿ ಹೋದ್ರೆ ಎಲ್ಲದಕ್ಕಿಂತ ಬೆಸ್ಟ್ ಇದು. ನೀವೇ ಖುದ್ದಾಗಿ ಹೋದ್ರೆ ಎಲ್ಲಕ್ಕಿಂತ ಬೆಸ್ಟ್. ಆದಷ್ಟು ಒಂದು ಜೀವಿತ ಪ್ರಮಾಣ ಪತ್ರವನ್ನ ಪಡೆದುಕೊಳ್ಳಿ, ಆದಷ್ಟು ಸಬ್ಮಿಟ್ ಮಾಡಿ. ಇನ್ನು ವೀಕ್ಷಕರೇ, ಈ ಒಂದು ಮೋದಿ ಸರ್ಕಾರದಿಂದ ಏನು ಅಪ್ಡೇಟ್ ಬಂದಿರುವಂತದ್ದು ಅಂತ ಅನ್ನೋದಾದ್ರೆ, ಈಗ ಪ್ರತಿಯೊಬ್ಬರು ಕೂಡ ಪೋಸ್ಟ್ ಗಳಲ್ಲಿ ಪಿಂಚಣಿ ಸೌಲಭ್ಯಗಳನ್ನ ಪಡಿತಾ ಇದ್ರಿ, ಹೌದಲ್ವಾ? ಸೊ ಯಾರ್ಯಾರು ಈಗಾಗಲೇ ಪಿಂಚಣಿಯನ್ನ ಪಡಿತಾ ಇದ್ರಿ, ಅದು 1,000 ಆಗಿರ್ಲಿ ಅಥವಾ 1,200 ಆಗಿರ್ಲಿ, ಸೊ ಅದು ಕೂಡ ಡಬಲ್ ಆಗ್ತಾ ಇರುವಂತದ್ದು. ಈಗ 2,000 ರೂಪಾಯಿ ಹಣ ಪಡಿತಾ ಇದ್ರೆ 4,000 ರೂಪಾಯಿ ಹಣವನ್ನ ಪಡಿತಾ ಇರ್ತೀರಿ. 600 ರೂಪಾಯಿ ಹಣ ಪಡಿತಾ ಇದ್ರೆ 1,200 ರೂಪಾಯಿ ಹಣವನ್ನ ಪಡಿತೀರಿ. ಅಥವಾ ಒಂದು 1,500 ರೂಪಾಯಿ, ನೀವು 1,500 ರೂಪಾಯಿ ಹಣ ಪಡಿತಾ ಇದ್ರೆ 3,000 ರೂಪಾಯಿ ಹಣವನ್ನ ಪಡಿತೀರಿ. ಸೊ ಈ ರೀತಿ ಡಬಲ್ ಆಗ್ತಾ ಇರುವಂತದ್ದು, ಅಥವಾ 75% ಆದ್ರೂ ಹೆಚ್ಚಳ ಆಗ್ತಾ ಇರುವಂತದ್ದು ಈಗಾಗಲೇ ಅಪ್ಡೇಟ್ ಸಿಕ್ಕಿರುವಂತದ್ದು ವೀಕ್ಷಕರೇ. ಸೊ ಹಾಗಾದ್ರೆ ನಿಮಗೆ ಹೆಚ್ಚಳ ಆದ್ರೆ ನೀವು ಈ ಒಂದು ಕೆಲಸವನ್ನ ಮಾಡಿ ಅಂತ ನಾನು ಹೇಳಿದೀನಿ. ಸೊ ಅದೇ ರೀತಿಯಾಗಿ ಈಗ ಮೋದಿ ಸರ್ಕಾರದಿಂದ ನೀವು ಈಗಾಗಲೇ ಪೋಸ್ಟ್ ಆಫೀಸ್ ಗಳಲ್ಲಿ ಹಣವನ್ನ ಪಡಿತಾ ಇದ್ರಿ, ಇನ್ನು ಮುಂದೆ ನೀವು ಯಾವುದೇ ಬ್ಯಾಂಕ್ ಗಳಲ್ಲಿ ಕೂಡ ಹೋಗಿ ನಿಮ್ಮ ಪಿಂಚಣಿ ಸೌಲಭ್ಯವನ್ನ ಪಡಿಬಹುದು ಅಂತ ಒಂದು ಅನೌನ್ಸ್ ಬಂದಿರುವಂತದ್ದು, ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಸೊ ನೋಡೋಣ, ಅದನ್ನ ಜಾರಿ ಮಾಡುವಂತಹ ಚಾನ್ಸಸ್ ಹೆಚ್ಚಾಗಿದೆ. ಈಗ ಬಹಳಷ್ಟು ಜನ ನಿಮ್ಮ ಬ್ಯಾಂಕ್ ಗಳು ಸಮೀಪ ಇರ್ತವೆ, ಅದೇ ರೀತಿಯಾಗಿ ನಿಮ್ಮ ಪೋಸ್ಟ್ ಆಫೀಸ್ ಗಳು ದೂರ ಇರ್ತವೆ. ಒಬ್ಬೊಬ್ರು ಹಿರಿಯರೇ ಹೋಗಿ ಪಿಂಚಣಿಯನ್ನ ಪಡಿಬೇಕಾಗಿರತ್ತೆ, ತಂಬಗಳನ್ನ ಒತ್ತಿ ಅಥವಾ ಸಿಗ್ನೇಚರ್ ಗಳನ್ನ ಮಾಡಿ ಪಿಂಚಣಿಯನ್ನ ಪಡಿಬೇಕಾಗಿರತ್ತೆ. ಹೀಗಾದ ಕಾರಣ ಅವರಿಗೆ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗ್ಲಿಕ್ಕೆ ಕೂಡ ಆಗ್ತಾ ಇರಲ್ಲ ಒಬ್ಬೊಬ್ಬರಿಗೆ. ಅಂತಹ ಸಂದರ್ಭ ಬರಬಾರ್ದು ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಸೊ ಈಗ ಯಾವುದೇ ಬ್ಯಾಂಕ್ ಗಳಲ್ಲಿ ಕೂಡ ನೀವು ಪಡ್ಕೊಳ್ಬಹುದು ಅಂತ ಸದ್ಯಕ್ಕೆ ಅಪ್ಡೇಟ್ ಸಿಕ್ಕಿದೆ. ಸೊ ನೋಡೋಣ ಜಾರಿ ಮಾಡ್ತಾರಾ ಅನ್ನುವಂಥದ್ದನ್ನ. ಇದೇ ಜನವರಿದಂದು ಬಿಡುಗಡೆ ಮಾಡೋರಿದ್ರೆ ಜನವರಿ 2025ರಲ್ಲಿ ಮುಂದಿನ ವರ್ಷ ಇನ್ನೇನ್ ಬಂತು, ಆ ಒಂದು ಮುಂದಿನ ವರ್ಷದಲ್ಲಿ ಬಿಡುಗಡೆ ಮಾಡುವಂತಹ ಒಂದು ಚಾನ್ಸಸ್ ಹೆಚ್ಚಾಗಿದೆ. ಸೊ ಇಷ್ಟು ಅಪ್ಡೇಟ್ ನಿಮ್ಗೆ ಕ್ಲಾರಿಟಿ ಬಂದಿತ್ತು, ನಾನು ನಿಮ್ಗೆ ಕ್ಲಾರಿಟಿಯನ್ನ ತಿಳಿಸಿದೀನಿ. ಸೊ ಎಲ್ಲೇನು ಕೂಡ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬೈ ಬಿಡಿ ಫ್ರೆಂಡ್ಸ್.